ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೆಲವು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ 11ನೇ ಕಂತಿನ ಹಣ ಜಮಾ ಆಗಿದೆ. ಪ್ಲೇ ಲಿಸ್ಟಲ್ಲಿರುತ್ತೆ, ಗ್ಯಾರಂಟಿ ಸ್ಕೀಮ್ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗು ಮತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಎಲ್ಲ ತೊಗೊಂಡೆ, ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಮ್ನೇಲಲ್ಲಿ ನೀವು ನೋಡಿರೋ ಹಾಗೆಯೇ ಇವತ್ತಿನ ವಿಡಿಯೋ ನಾನು ಯಾವ ಸ್ಯಾರಿ ತೊಗೊಂಡೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪೇಲ್ ಪಿಂಕ್ ಇದೆ ಸ್ಯಾರಿ. ಫೋಟೋದಲ್ಲಿ ಒಂಥರ ವೈಟಿಶ್ ಕಾಣ್ತಾ ಇದೆ ನಿಮಗೆ, ಆದರೂ ಇದು ಪೇಲ್ ಪಿಂಕ್ ಸ್ಯಾರಿ. ಬ್ಲೂ ಕಲರ್ ಬಾರ್ಡ್ರ್ ಇದೆ, ಕೆಳಗಡೆ ದೊಡ್ಡ ಬಾರ್ಡ್ರ್ ಇದೆ, ಮೇಲ್ಗಡೆ ಸ್ಮಾಲ್ ಬಾರ್ಡ್ರ್ ಇದೆ. ಟಿಶ್ಯೂ ಸ್ಯಾರಿ ಇದು. ಸ್ಯಾರಿ ಬಾಡಿ ಪ್ಲೈನ್ ಇಲ್ಲ, ಬ್ರೊಕೆಡ್ ಇದೆ. ಟಿಶ್ಯೂ ಸ್ಯಾರಿ, ಬ್ರೊಕೆಡ್ ಡಿಸೈನ್ ಇದೆ. ನೋಡಿ, ಇದು ಪಲ್ಲು. ಇದು ಆ ಬಾಡಿ ಕಲರ್ ಇದೆಯಲ್ಲ, ಪೇಲ್ ಪಿಂಕ್ ಮತ್ತು ಬ್ಲೂ ಮಿಕ್ಸ್ ಆಗಿ ಈ ಥರ ಪಲ್ಲು ಬಂದಿದೆ. ಸಾರಿ ಪೂರ್ತಿ ಬ್ರೊಕೆಡ್ ಇರೋದ್ರಿಂದ ಎಂಬೋಸ್ ಆದಂಗೆ ಕಾಣುತ್ತೆ. ನೋಡಿ, ಪಲ್ಲುಲಿ ಈ ಥರ ಪ್ಯಾಟ್ರನ್ ಡಿಸೈನ್ಸ್ ಇದೆ. ಆಮೇಲೆ ಸ್ಮಾಲ್ ಪ್ಯಾಟ್ರನಲ್ಲಿ ಡಿಸೈನ್ ಇದೆ. ನೋಡಿ, ಇದು ಬ್ಲೌಸ್ ಕಟ್ ಮಾಡಿದ್ದೀನಿ. ಇದು ಪಲ್ಲು, ಇನ್ನೂ ಕುಚ್ಚು ಹಾಕಿಲ್ಲ. ಅದು ಕುಚ್ಚು ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ಡಿಸೈನ್ ಹಾಕ್ತೀನಿ ಅಂತ. ನೋಡಿ, ಸಾರಿ ಪೂರ್ತಿ ಈ ಥರ ಬ್ರೊಕೆಟ್ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿಗೆ ಹೇಗೆ ಸೀರೆ ಉಡಿಸೋದು, ಬ್ಲೌಸ್ ಪೀಸಲ್ಲಿ, ಸಾರಿಲಿ 2 ಸ್ಟೆಪ್ಸಲ್ಲಿ ಸಾರಿ ಹೇಗೆ ಡ್ರ್ಯಾಪ್ ಮಾಡೋದು ಅನ್ನೋ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಲಾಸ್ಟ್ ಇಯರ್ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವು, ಯಾವ ಥರ ಡೆಕೋರೇಟ್ ಮಾಡಿದ್ವು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಇದೆ, ಇದನ್ನು ಬ್ಯಾಕ್ ನೆಕ್ಗೆ ಡಿಸೈನ್ ಮಾಡ್ಕೊಳ್ಬಹುದು. ಕೆಳಗಡೆ ಈ ಥರ ದೊಡ್ಡ ಬಾರ್ಡ್ರು, ಇದು ಸ್ಲೀವ್ಸ್ಗೆ ಬಂದ್ಬಿಡುತ್ತೆ. ಇದು ಫಿಲ್ಟರ್ ಹಾಕಿಲ್ಲ ನಾನು, ರಿಯಲ್ ಕಲರ್ ಇದು ಸ್ಯಾರಿ. ಈ ಥರ ಪೀಚ್ ಕಲರ್ ಇದೆ, ಒಂಥರ ಲೈಟ್ ಪೇಲ್ ಪಿಂಕ್ ಇದು. ನೋಡಿ, ಇದು ಬ್ಲೌಸ್. ಇದು ಬ್ಲೌಸ್ ಒಂದು ಸೈಡ್ ದೊಡ್ಡ ಬಾರ್ಡ್ರು ಬಂದಿದೆ, ಇನ್ನೊಂದು ಸೈಡು ಸ್ಮಾಲ್ ಬಾರ್ಡ್ರು. ಸ್ಯಾರಿಲಿ ಹೇಗಿದೆ ಅದೇ ಥರ ಸೇಮ್ ಡಿಸೈನ್ಸ್ ಬಂದಿದೆ. ಬ್ಲೌಸು ಪ್ಲೈನ್ ಇದೆ, ಬ್ರೊಕೆಡ್ ಇಲ್ಲ, ಪ್ಲೈನ್ ಬ್ಲೂ ಕಲರ್ ಇದೆ. ಬ್ಲೌಸ್ ಕಲರು ಆ ಪೇಲ್ ಪಿಂಕ್ ಪೀಚ್ ಇದೆಯಲ್ಲ ಅದು ಮತ್ತು ಬ್ಲೂ ಮಿಕ್ಸ್ ಆಗಿ ಈ ಕಲರ್ ಇದೆ. ನೋಡಿ, ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ನೀಡಲ್ಲಿ ಯೂಸ್ ಮಾಡಿಕೊಂಡು ಹೇಗೆ ಸಾರಿ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು, ಮತ್ತು ಕ್ರೋಶಾ ಕುಚ್ಚು ಬರ್ತಿದ್ರೆ ಯಾವ ಥರ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸಾರಿದು ಬಾಡಿ ಪೂರ್ತಿ ಈ ಥರ ಡಿಸೈನ್ ಬಂದಿದೆ. ನೋಡಿ, ಹತ್ತರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನ್ ಬಂದಿದೆ ಸಾರಿ ಪೂರ್ತಿ. ಸಾರಿ ಸ್ಟಾರ್ಟಿಂಗ್ ಒಂದು ಅರ್ಧ ಮೀಟ್ರಷ್ಟು ಅದೇ ಬ್ಲೌಸ್ ಬಂದಿದೆಯಲ್ಲ ಅದೇ ಥರ ಬ್ಲೂ ಕಲರ್ಲಿ, ಪ್ಲೈನ್ ಬ್ಲೂ ಕಲರ್ಲಿ ಬಂದಿದೆ. ಹಬ್ಬಕ್ಕೆ ನಾವು ಲಕ್ಷ್ಮಿ ಮುಖವಾಡ ಮತ್ತು ಕಾಲ್ಗೆಜ್ಜೆ ತೊಗೊಂಡ್ವು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಬೆಳ್ಳಿ ಮತ್ತು ಚಿನ್ನದ ರೇಟು ಎಷ್ಟಿತ್ತು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಗೋಲ್ಡ್ ಬ್ಯಾಂಗಲ್ಲು ತೊಗೊಂಡೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ. ಈ ಸಾರಿದು ರೇಟು 2380 ರೂಪಾಯಿದು. ಇದನ್ನು ನಾನು ಕರ್ನಾಟಕ ಸಾರಿ ಸೆಂಟರ್ ಮೈಸೂರಲ್ಲಿ ತೊಗೊಂಡಿದ್ದು. ಸಾರಿ ಹೇಗಿತ್ತು, ರೇಟ್ ಏನಾದರೂ ಜಾಸ್ತಿ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 32 ಪ್ರೆಸ್ಸರ್ ಫುಟ್ನ ಯೂಸ್ ಮಾಡಿಕೊಂಡು ಪವರ್ ಮಿಷಿನಲ್ಲಿ ಹೇಗೆ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಬ್ಯಾಕ್ ನೆಕ್ಗೆ ಅನ್ನೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಸ್ಟೋನ್ ಚೈನು, ಬಾಲ್ ಚೈನ್ನೆಲ್ಲ ಈಸಿಯಾಗಿ ಮಷಿನಲ್ಲೇ ಹೇಗೆ ಇನ್ಸರ್ಟ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ವೀಡಿಯೋಸ್ಗಳೆಲ್ಲ ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಇದು ಮುಖವಾಡ ಮತ್ತು ಕಾಲ್ಗೆಜ್ಜೆ ತೊಗೊಂಡಿದ್ದ ವಿಡಿಯೋ. ಇದನ್ನು ಹೋಗಿ ಚೆಕ್ ಮಾಡಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ನಾನು. ಮಕ್ಕಳಿಗೆ ಪ್ರಮುಖವಾಗಿ ಯಾವ 6 ಮಂತ್ರಗಳನ್ನ ಕಲಿಸ್ಬೇಕು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದು 2 ಸ್ಟೆಪ್ಪಲ್ಲಿ ಬರೋ ಹಾಗೆ ಸಾರಿ ಉಡಿಸಿರೋದು ಬ್ಲೌಸ್ ಪೀಸಲ್ಲಿ. ಇದು ಬ್ಲೌಸ್ ಪೀಸಲ್ಲಿ ಸಾರಿ ಡ್ರಾಪ್ ಮಾಡಿರೋದು. ಇದು ಲಾಸ್ಟ್ ಇಯರ್ ಡೆಕೋರೇಷನ್ ವಿಡಿಯೋ. ಈ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ದು ಮಾಡಬಹುದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 2 ಸ್ಟೆಪ್ಪಲ್ಲಿ ಸ್ಯಾರಿ ಡ್ರ್ಯಾಪ್ ಮಾಡಿರೋದು. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಬಟ್ಟೆ ಕ್ಯಾರಿ ಬ್ಯಾಗ್ನ ಯೂಸ್ ಮಾಡಿಕೊಂಡು ಹಾರ ಹೇಗೆ ಮಾಡಬಹುದು ಅನ್ನೋ ವಿಡಿಯೋನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಗ್ಯಾರಂಟಿ ಸ್ಕೀಮ್ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ. 11ನೇ ಕಂತಿನ ಹಣ ಜಮಾ ಆಗಿದೆ, ಅದ್ರ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಏನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದು ಪದ್ಮಾಸನದಲ್ಲಿ ಕೂತಿರೋ ಹಾಗೆ ದೇವಿಗೆ ಸಾರಿ ಉಡಿಸಿರೋದು. ಇದು 2022ದು ಡೆಕೋರೇಷನ್ಸು. ಇದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಎಲ್ಲ ನೀವು ಡೆಕೋರೇಷನ್ ಮಾಡ್ಕೊಳ್ಬಹುದು ನೀವು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.